ಪ್ಯಾನ್ ಇಂಡಿಯಾದ ದೊಡ್ಡ ಸಿನಿಮಾಗಳಲ್ಲಿ ಒಂದಾಗಿರುವ ಕಾಂತಾರ ಚಾಪ್ಟರ್ 1 ಬಹು ನಿರೀಕ್ಷಿತ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ. ಕನ್ನಡದಲ್ಲಿ ಜನರೇ ಕಾಂತಾರ ಭಾಗ 1ರ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಸಾವಿರಾರು ಮಂದಿ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕಾಲಿವುಡ್, ಟಾಲಿವುಡ್, ಮಾಲಿವುಡ್ ಹಾಗೂ ಬಾಲಿವುಡ್ನ ಟ್ರೈಲರ್ಗಳನ್ನು ಈಗಾಗಲೇ ಅನೌನ್ಸ್ ಮಾಡಿರುವಂತೆ ಸ್ಟಾರ್ ನಟರು ರಿಲೀಸ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ಅಭಿನಯಿಸಿರುವ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಯಾವ ದೃಶ್ಯ ವೈಭವಕ್ಕೂ ಕಮ್ಮಿ ಇಲ್ಲದಂತೆ ಮೂಡಿಬಂದಿದೆ. ಅಮೋಘ ದೃಶ್ಯ, VFX ಅರವಿಂದ್ ಕಶ್ಯಪ್ ಅವರ ಛಾಯಾಗ್ರಹಣ ನೋಡಿ ಪ್ರೇಕ್ಷಕರು ರೋಮಾಂಚನಗೊಂಡಿದ್ದಾರೆ. ಇನ್ನು ಟ್ರೈಲರ್ ಹೇಗಿದೆ ಎಂದು ನೋಡೋದಾದರೆ, ಆರಂಭದಲ್ಲಿ ಬಾಲಕನೊಬ್ಬ ಅಯ್ಯಪ್ಪ ಯಾಕೆ ಇದೇ ಜಾಗದಲ್ಲಿ ಮಾಯವಾಗುವುದು ಎನ್ನುವ ಪ್ರಶ್ನೆಯ ಮೂಲಕ ಟ್ರೈಲರ್ ಆರಂಭಗೊಂಡಿದೆ. ಆ ಬಳಿಕ ಕಾಂತಾರದ ಮೂಲ ಮತ್ತು ಹಿರಿಯರ ಹಿನ್ನೆಲೆ ಮತ್ತು ದಂತಕಥೆಯನ್ನು ಹೇಳಲಾಗಿದೆ. ಅಧರ್ಮ ನಡೆಯುವ ಊರಿನಲ್ಲಿ ಧರ್ಮವನ್ನು ಕಾಪಾಡುವವನ ರೂಪದಲ್ಲಿ ರಿಷಬ್ ಶೆಟ್ಟಿಯವರು ಕಾಣಿಸಿಕೊಂಡಿದ್ದಾರೆ. ಕಾಂತಾರದ ಮಣ್ಣಿನಲ್ಲಿ ರಿಷಬ್ ಶೆಟ್ಟಿಯವರು ರಕ್ಷಕನಾಗಿ ವೀರ ಯೋಧನಂತೆ ಕಾಣಿಸಿಕೊಂಡಿದ್ದಾರೆ. ಒಂದು ಕಾಡು ಜನರ ನಂಬಿಕೆ ಮತ್ತು ಇನ್ನೊಂದು ಕಡೆ ಕಾಂತಾರದ ವಶಕ್ಕೆ ನಡೆಯುವ ಯುದ್ಧವನ್ನು ತೋರಿಸಲಾಗಿದೆ. ಕಾಂತಾರದೊಳಗೆ ಬ್ರಹ್ಮ ರಾಕ್ಷಸ ಇದ್ದಾನೆ ಎನ್ನುವ ಮೂಲಕ ಕಾಡಿನೊಳಗಿನ ರಹಸ್ಯವನ್ನು ತೋರಿಸಲಾಗಿದೆ. ತಾಯಿಯೊಬ್ಬಳು ಮಗುವಿನ ಕಿವಿಯಲ್ಲಿ ಬೇರ್ಮೆ ಎನ್ನುವ ಹೆಸರನ್ನು ಹೇಳಿದ್ದು, ಆ ಬೇರ್ಮೆ ಎನ್ನುವಾತನೇ ಇಲ್ಲಿ ನಾಯಕನಂತೆ ಕಾಣಿಸಿಕೊಂಡಂತೆ ಕಾಣುತ್ತಿದೆ. ಗುಲ್ಶನ್ ದೇವಯ್ಯ ಅವರು ರಾಜಕುಲಶೇಖರನಾಗಿ ರಾಜಮನೆತನದ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ. ದುಡಿಯುವ ವರ್ಗದ ಜನರು ದೊಡ್ಡವರ ವಿರುದ್ಧವೇ ತಿರುಗಿ ಬೀಳುವ ಕಥೆಯ ಎಳೆಯನ್ನು ಇಲ್ಲಿ ತೋರಿಸಲಾಗಿದೆ. ರುಕ್ಮಿಣಿ ವಸಂತ್ ಅವರು ಯುವರಾಣಿಯಾಗಿ, ಕನಕಾವತಿಯಾಗಿ ನಾಯಕಿಯ ಪಾತ್ರದಲ್ಲಿ ಮಿಂಚಿದ್ದಾರೆ ಮತ್ತು ಬಹುಭಾಷಾ ನಟ ಜೈರಾಮ್ ಅವರ ಪಾತ್ರ ಕೂಡ ಗಮನ ಸೆಳೆದಿದೆ. ಟ್ರೈಲರ್ ಅಂತ್ಯದಲ್ಲಿ ಗುಳಿಗ ದೈವದ ಅಭಯ ಮತ್ತು ಕಾಡು ಜನರ ಹೋರಾಟವನ್ನು ತೋರಿಸಲಾಗಿದೆ. ಈಶ್ವರ ದೇವರ ನೆಲೆಯ ಉಲ್ಲೇಖ ಟ್ರೈಲರ್ನ ಝಲಕ್ನಲ್ಲಿದೆ. ಕಾಂತಾರ ಚಾಪ್ಟರ್ 1 ಹೊಂಬಾಳೆ ಫಿಲಮ್ಸ್ನ ಅತ್ಯಂತ ದುಬಾರಿ ಸಿನಿಮಾವೆನ್ನಲಾಗಿದೆ. 2022ರ ಕಾಂತಾರಕ್ಕೆ 16 ಕೋಟಿ ಬಂಡವಾಳ ಹಾಕಲಾಗಿತ್ತು. ಈ ಚಿತ್ರದ ಬಜೆಟ್ 100 ಕೋಟಿಗಿಂತಲೂ ಹೆಚ್ಚಿದೆ ಎಂದು ಹೇಳಲಾಗಿದೆ. ಕಾಂತಾರ ಚಿತ್ರದ ಡಿಜಿಟಲ್ ರೈಟ್ಸ್ 125 ಕೋಟಿ ರೂಪಾಯಿಗೆ ಅಮೆಜಾನ್ ಪ್ರೈಮ್ಗೆ ಮಾರಾಟವಾಗಿದೆ ಎನ್ನಲಾಗಿದೆ. ಇನ್ನು ಕಾಂತಾರ ಚಾಪ್ಟರ್ 1ರಲ್ಲಿ ಯಾರೆಲ್ಲ ಇರಲಿದ್ದಾರೆ ಎನ್ನುವ ಬಗ್ಗೆ ಕುತೂಹಲ ಹೆಚ್ಚಿದೆ. ಈಗಾಗಲೇ ಗುಲ್ಶನ್ ದೇವಯ್ಯ ಅವರ ರಾಜಕುಲಶೇಖರನಾಗಿ ಕಾಣಿಸಿಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಕನಕಾವತಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅಕ್ಟೋಬರ್ 2ರಂದು 7 ಭಾಷೆಗಳಲ್ಲಿ 30 ದೇಶಗಳಲ್ಲಿ ಚಿತ್ರವು ಅದ್ದೂರಿಯಾಗಿ ರಿಲೀಸ್ ಆಗಲಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.